ಪಿತನ ಸುತನ ಪವಿತ್ರಾತ್ಮ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರವರ ಪ್ರಸಾದವು ದೇವರ ಪ್ರೀತಿಯು ಪವಿತ್ರಾತ್ಮನ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ದೈವಿಕ ಸ್ವಭಾವದಲ್ಲಿ ಪಾಲುಗಾರರಾಗುವಂತೆ ದೇವರು ಅಮೂಲ್ಯವೂ ಅತ್ಯುತ್ತಮವೂ ಆದ ವಾಗ್ದಾನಗಳನ್ನು ಅನುಗ್ರಹಿಸಿದ್ದಾರೆ. ಪ್ರಭುವೇ ದುರ್ಗವು ನಾ ನಂಬಿದ ದೇವರು. ಅವನ ಮದುಮಗನನ್ನು ಮುದ್ದು ಮಗನನ್ನು ಎಳೆದು ಕೊಂದು ಹಾಕಿ ತೋಟದ ಆಚೆಗೆ ಎಸೆದು ಬಿಟ್ಟರು. ಯೇಸು ಕ್ರಿಸ್ತರಲ್ಲಿ ಪ್ರೀತಿಯ ಸಹೋದರ ಸಹೋದರಿ, ಇದರ ಮೊದಲನೇ ವಾಚನವನ್ನು ನಾವು ಗಮನಿಸುವಾಗ ಪ್ರೇಷಿತ ಪೇತ್ರರ ಬೋಧನೆಯನ್ನು ನಾವು ಆಲಿಸುತ್ತೇವೆ. ನಾವು ಯಾವ ರೀತಿಯಲ್ಲಿ ಹೇಗೆ ದೇವರ ಅನುಗ್ರಹಕ್ಕೆ ಪಾತ್ರರಾಗಲು ಸಾಧ್ಯ, ವಿವಿಧ ಮಾರ್ಗಗಳನ್ನು ಹಾಗೂ ವಿವಿಧ ಸ್ತರಗಳನ್ನು ವಿಶ್ವಾಸದ ವಿಧಾನವನ್ನು ನಮಗೆ ತೋರಿಸಿಕೊಡುತ್ತಾರೆ. ಆ ಮಾರ್ಗಗಳಲ್ಲಿ ಒಂದು ಶ್ರೇಷ್ಠವಾದ ಮಾರ್ಗ ಸದ್ಗುಣಕ್ಕೆ ಸುಜ್ಞಾನವನ್ನು ಸೇರಿಸಿರಿ. ಈ ಸುಜ್ಞಾನ ನಮ್ಮಲ್ಲಿ ಇರುವಾಗ ಅದರ ಪ್ರತಿಫಲ ಸಂಯಮವನ್ನು ಸ್ಥೈರ್ಯವನ್ನು ನಮ್ಮಲ್ಲಿ ಹೆಚ್ಚಿಸುತ್ತದೆ. ಈ ಸ್ಥೈರ್ಯವೇ ನಮಗೆ ನಿತ್ಯ ನಿರಂತರ ಸಹನಾಶಕ್ತಿಯನ್ನು ಅನುಗ್ರಹಿಸುತ್ತದೆ. ಇವೆಲ್ಲವನ್ನು ಪ್ರಭು ಯೇಸು ಕ್ರಿಸ್ತ ತಮ್ಮ ಜೀವನದಲ್ಲಿ ಬೋಧಿಸಿದ ಮಾತ್ರವಲ್ಲದೆ ಅದನ್ನು ಈಡೇರಿಸಿ ಅದರ ಮೂಲಕ ತಮ್ಮ ಪ್ರೇಷಿತರಿಗೆ ಒಂದು ಹೊಸ ಭಾವನೆಯನ್ನೇ ಕಲ್ಪಿಸಿದರು. ಇದರ ಸುಸಂದೇಶದಲ್ಲಿ ಪ್ರಭು ಯೇಸು ಕ್ರಿಸ್ತರು ತಾವು ಒಂದು ಶ್ರೇಷ್ಠ ಸ್ಥಾನವನ್ನು ಹೊಂದಿದ್ದರು. ತನ್ನ ಶ್ರೇಷ್ಠ ಮಹಿಮೆಯನ್ನು ಇದರಲ್ಲಿ ಹಂಚಿಕೊಂಡು ಬಾಳುವುದಕ್ಕೆ ಮುಂದೆ ಬಂದರು. ಕೆಲವರು ಅದನ್ನು ನಿರಾಕರಿಸಿ ತ್ಯಜಿಸಿ ಬೇಡವೆಂದು ತಳ್ಳಿ ಹಾಕಿದ ಸನ್ನಿವೇಶ ನಮಗೆ ತೋರಿಸಿಕೊಡುತ್ತಾರೆ. ಹೌದು ಪ್ರಿಯರೇ, ನಾವು ಹಲವಾರು ವಿಧದಲ್ಲಿ ವಿವಿಧ ಸಂಸ್ಕಾರಗಳ ಆಚರಣೆ ಮೂಲಕ ದೇವರ ಕೃಪೆಯನ್ನು ಪಡೆದುಕೊಂಡಿದ್ದೇವೆ. ಆದರೆ ಆ ಕೃಪೆಯನ್ನು ಎಷ್ಟರ ಮಟ್ಟಿಗೆ ಅನುಷ್ಠಾನಕ್ಕೆ ತಂದಿದ್ದೇವೆ ನಮ್ಮನ್ನೇ ಪ್ರಶ್ನಿಸಬೇಕಾಗಿದೆ. ಇದು ಹೇಳಬೇಕಾದರೆ ಹೆಚ್ಚಾದ ಅನುಗ್ರಹವನ್ನು ನಾವು ವ್ಯರ್ಥಗೊಳಿಸಬೇಕು. ಅದರ ಮೌಲ್ಯವನ್ನು ಅರಿಯದೆ ಅದನ್ನು ತುಚ್ಛೀಕರಿಸಬೇಕು. ನಾವು ಕಟ್ಟಿಕೊಂಡ ಪಾಪಗಳಿಗಾಗಿ ದೇವರಿಗೆ ಕ್ಷಮೆಯಾಗಿಸುತ್ತೆ. ಮುಂಬರುವ ದಿನಗಳಲ್ಲಿ ನಾವು ಪಡೆದುಕೊಂಡ ಪ್ರಭಾವಗಳನ್ನು ದೇವರನ್ನು ಮಹಿಮೆಪಡಿಸುವುದಕ್ಕಾಗಿ ಮಾನವರ ರಕ್ಷಣೆಗಾಗಿ ಬಳಸಲು ಯತ್ನಿಸೋಣ. ದೇವರು ಮಾಡಿಸಿದ ಉಪಕಾರಗಳಿಗಾಗಿ ಈ ಬಲಿಪೂಜೆ ಮೂಲಕ ಸ್ತೋತ್ರಗಳನ್ನು ಮೊದಲು ಸಮರ್ಪಿಸೋಣ. ಈ ದಿವ್ಯ ಬಲಿ ಪೂಜೆಯಲ್ಲಿ ಯೋಗ್ಯ ರೀತಿಯಲ್ಲಿ ಭಾಗವಹಿಸಲು ನಾವು ಕಟ್ಟಿಕೊಂಡ ಪಾಪಗಳನ್ನು ಒಪ್ಪಿಕೊಂಡು ಅವುಗಳಿಗಾಗಿ ಕ್ಷಮೆಯನ್ನು ಯಾಚಿಸೋಣ. ಸರ್ವಶಕ್ತ ದೇವರಿಗೂ ನನ್ನ ಪಾಪವೇ ನನ್ನ ಪಾಪವೇ ನನ್ನ ಪಾಪವೇ ಸರ್ವಶಕ್ತಿ ಉನ್ನತ ತೋರಿಸಿದ ಪಾಪವನ್ನು ಕ್ಷಮಿಸಿದ ನಿತ್ಯ ಜೀವಕ್ಕೆ ಕರೆದೊಯ್ಯಲೇ.
ದೇವರೇ ಅನ್ಯ ಜನರಿಗೆ ಹಾಸ್ಯಾಸ್ಪದವಾಗಿ ತೋರಿ ಬಂದ ಶಿಲುಬೆಯು ನಿಜವಾಗಿಯೂ ಯೇಸು ಕ್ರಿಸ್ತರ ಪರಮೋನ್ನತ ಜ್ಞಾನ ಎಂಬುದನ್ನು ರಕ್ತ ಸಾಕ್ಷಿಯಾಗಿ ಸಂತ ಜಸ್ಟಿನ್ ಅವರಿಗೆ ಅತಿಶಯವಾಗಿ ಬೋಧಿಸಿದೆ. ಅವರ ಬಿನ್ನಹದ ಮೂಲಕ ನಾವು ಮೋಸಗೊಳಿಸುವ ಮತ್ತು ಅಬದ್ಧ ಬೋಧನೆಗಳನ್ನು ತ್ಯಜಿಸಿ ವಿಶ್ವಾಸದಲ್ಲಿ ದೃಢವಾಗಿರುವಂತೆ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರ ಆತ್ಮೈಕ್ಯದಲ್ಲಿ ದೇವರಾಗಿ ವೇಗಾಗ್ರಹಕ್ಕೆ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ದೈವಿಕ ಸ್ವಭಾವದಲ್ಲಿ ಪಾಲುಗಾರರಾಗುವಂತೆ ದೇವರು ಅಮೂಲ್ಯವೂ ಅತ್ಯುತ್ತಮವೂ ಆದ ವಾಗ್ದಾನಗಳನ್ನು ಅನುಗ್ರಹಿಸಿದ್ದಾರೆ. ಸಂತ ಪೇತ್ರನು ಬರೆದ 2ನೇ ಪತ್ರದಿಂದ ಇಂದಿನ ಮೊದಲನೆಯ ವಾಚನ. ಅಧ್ಯಾಯ 1, ದೈವವಚನಗಳು 2-7. ದೇವರ ಮತ್ತು ಪ್ರಭು ಯೇಸು ಕ್ರಿಸ್ತರ ಬಗ್ಗೆ ನೀವು ಪಡೆಯುತ್ತಿರುವ ಜ್ಞಾನಾರ್ಜನೆಯು ನಿಮಗೆ ಕೃಪಾಶೀರ್ವಾದವನ್ನು, ಶಾಂತಿ ಸಮಾಧಾನವನ್ನು ಅಧಿಕಾಧಿಕವಾಗಿ ತರಲಿ. ತಮ್ಮ ಸ್ವಂತ ಮಹಿಮೆಯಲ್ಲೂ ಸೌಭಾಗ್ಯದಲ್ಲೂ ಭಾಗಿಗಳಾಗಲು ದೇವರು ತಮ್ಮನ್ನು ಕರೆದಿದ್ದಾರೆ. ಅವರನ್ನು ಅರಿತುಕೊಳ್ಳುವುದರ ಮೂಲಕ ನಾವು ಭಕ್ತಿಯುತ ಜೀವನವನ್ನು ನಡೆಸಲು ಬೇಕಾದುದೆಲ್ಲವನ್ನೂ ಆ ಯೇಸುವಿನ ದಿವ್ಯ ಶಕ್ತಿಯಿಂದ ಪಡೆದಿದ್ದೇವೆ. ಹೀಗೆ ನೀವು ಲೋಕದಲ್ಲಿ ಆಶಾಪಾಶಗಳಿಂದ ಉಂಟಾಗುವ ಭ್ರಷ್ಟಾಚಾರದಿಂದ ತಪ್ಪಿಸಿಕೊಂಡು ದೈವಿಕ ಸ್ವಭಾವದಲ್ಲಿ ಪಾಲುಗಾರರಾಗುವಂತೆ ದೇವರು ಅಮೂಲ್ಯವೂ ಅತ್ಯುತ್ತಮವೂ ಆದ ವಾಗ್ದಾನಗಳನ್ನು ಅನುಗ್ರಹಿಸಿದ್ದಾರೆ. ಈ ಕಾರಣ ನೀವು ಪೂರ್ಣಾಸಕ್ತಿಯಿಂದ ನಿಮ್ಮ ವಿಶ್ವಾಸಕ್ಕೆ ಸದ್ಗುಣವನ್ನು, ಸದ್ಗುಣಕ್ಕೆ ಸುಜ್ಞಾನವನ್ನು ಸೇರಿಸಿರಿ, ಸುಜ್ಞಾನಕ್ಕೆ ಸಮಯವನ್ನು, ಸಮಯಕ್ಕೆ ಸಂಯಮಕ್ಕೆ ಸ್ಥೈರ್ಯವನ್ನು, ಸ್ಥೈರ್ಯಕ್ಕೆ ಸದ್ಭಕ್ತಿಯನ್ನು ಕೂಡಿಸಿರಿ. ಈ ನಿಮ್ಮ ಸದ್ಭಕ್ತಿಗೆ ಸಹೋದರ ಸ್ನೇಹವನ್ನು, ಸೋದರ ಸ್ನೇಹಕ್ಕೆ ಪ್ರೀತಿಯನ್ನು ಕೂಡಿಸಿರಿ. ದೇವರ ವಾಕ್ಯವಿದು. ಶ್ಲೋಕ. ಪ್ರಭುವೇ ದುರ್ಗವು ನಾ ನಂಬಿದ ದೇವನು. ಪರಾತ್ಪರ ಪ್ರಭುವಿನ ಮೊರೆ ಹೊಕ್ಕಿರುವವನು, ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನು. ನಾನಾತನಿಗೆ ನೀನೇ ನನ್ನ ರಕ್ಷಕನು, ದುರ್ಗವು ನಾ ನಂಬಿದ ದೇವನು ಎನ್ನುವೆನು. ಶ್ಲೋಕ. ನನ್ನ ಭಕ್ತನಾದ್ದರಿಂದ ವಿಮೋಚಿಸುವೆನು ಅವನನ್ನು, ನನ್ನ ನಾಮವನ್ನು ಅರಿತವನಾದ್ದರಿಂದ ರಕ್ಷಿಸುವೆನು. ನನಗೆ ಮೊರೆ ಇಟ್ಟಾಗ ಕಿವಿಗೊಡುವೆನು. ಶ್ಲೋಕ. ಸಂಕಟದಳು ಅವನ ಸಂಗಡವಿರುವೆನು, ದೀರ್ಘಾಯುಷ್ಯನ್ನಿತ್ತು ತೃಪ್ತಿಪಡಿಸುವೆನು. ನಾನು ನೀಡುವ ಮುಕ್ತಿಯನ್ನವನಿಗೆ ಮನಗಾಣಿಸುವೆನು. ಶ್ಲೋಕ. Hallelujah, hallelujah, hallelujah. ನಿನ್ನ ಶಾಸ್ತ್ರದ ಮಹಿಮೆಯನ್ನು ಅರಿಯುವಂತೆ ನನ್ನ ಕಣ್ಗಳಿಂದ ನೀ ತೆಗೆದು ಬಿಡು ಅಂಧತೆ. ಪ್ರಭು ನಿಮ್ಮೊಡನೆ ಇರಲಿ. ಪುನೀತ ಮಾರ್ಕನು ಬರೆದ ಶುಭ ಸಂದೇಶದ ವಾಚನ. ಅಧ್ಯಾಯ 12, ದೈವಚನಗಳು 1-12 ತನಕ. ಅನಂತರ ಯೇಸು ಸ್ವಾಮಿ ಅವರೊಡನೆ ಸಾಮರ್ಥಿಗಳ ರೂಪದಲ್ಲಿ ಮಾತನಾಡತೊಡಗಿದರು. ಒಬ್ಬನು ದ್ರಾಕ್ಷಿಯ ತೋಟವೊಂದನ್ನು ಮಾಡಿ ಅದರ ಸುತ್ತ ಬೇಲಿ ಹಾಕಿಸಿದ. ದ್ರಾಕ್ಷಾರಸವನ್ನು ತೆಗೆಯಲು ಆಳೆಯನ್ನು ಹೊಡಿಸಿ ಕಾವಲಿಗಾಗಿ ಕಟ್ಟಳೆಯನ್ನು ಕಟ್ಟಿಸಿದ. ಬಳಿಕ ತೋಟವನ್ನು ಗೇಣಿದಾರರಿಗೆ ವಹಿಸಿ ಹೊರನಾಡಿಗೆ ಹೊರಟು ಹೋದ. ಫಲಕಾಲವು ಬಂದಾಗ ತಮಗೆ ಬರತಕ್ಕ ಪಾಲನ್ನು ತರುವುದಕ್ಕಾಗಿ ಒಬ್ಬ ಸೇವಕನನ್ನು ಗೇಣಿದಾರರ ಬಳಿಗೆ ಕಳುಹಿಸಿದ. ಆದರೆ ಅವರು ಆ ಸೇವಕನನ್ನು ಹಿಡಿದು ಹೊಡೆದು ಬರಿಗೈಯಲ್ಲಿ ಹಿಂದಕ್ಕೆ ಅಟ್ಟಿದರು. ತೋಟದ ಯಜಮಾನ ಪುನಃ ಇನ್ನೊಬ್ಬ ಸೇವಕನನ್ನು ಕಳುಹಿಸಿದ. ಅವರು ಅವನ ತಲೆಯ ಮೇಲೆ ಹೊಡೆದು
ಅವಮಾನ ಮಾಡಿ ಕಳುಹಿಸಿದರು. ಯಜಮಾನ ಆಮೇಲೆ ಮತ್ತೊಬ್ಬ ಸೇವಕರನ್ನು ಕಳುಹಿಸಿದ. ಇವರನ್ನು ಅವರು ಕೊಂದು ಹಾಕಿದರು. ಇನ್ನು ಅನೇಕರನ್ನು ಕಳುಹಿಸಲು ಅವರಲ್ಲಿ ಕೆಲವರನ್ನು ಹೊಡೆದರು, ಕೆಲವರನ್ನು ಕಡಿದು ಹಾಕಿದರು. ಯಜಮಾನನಿಗೆ ಇನ್ನು ಉಳಿದಿದ್ದವನೆಂದರೆ ಅವನ ಮುದ್ದು ಮಗನೊಬ್ಬನೇ. ನನ್ನ ಮಗನಿಗಾದರೂ ಅವರು ಮರ್ಯಾದೆ ಕೊಟ್ಟಾರು ಎಂದು ಭಾವಿಸಿ ಕಟ್ಟ ಕಡೆಗೆ ಆ ಯಜಮಾನ ತನ್ನ ಮಗನನ್ನೇ ಅವರ ಬಳಿಗೆ ಕಳುಹಿಸಿದ. ಆದರೆ ಆ ಗೇಣಿದಾರರು, ತೋಟಕ್ಕೆ ಇವನೇ ಉತ್ತರಾಧಿಕಾರಿ, ಬನ್ನಿ ಇವರನ್ನು ಮುಗಿಸಿಬಿಡೋಣ, ಆಗ ಈ ಆಸ್ತಿ ನಮ್ಮದ್ದಾಗುವುದು ಎಂದು ಒಳಸಂಚು ಹೊಡ್ಡಿ ಅವನನ್ನು ಹಿಡಿದು ಕೊಂದು ಹಾಕಿ ತೋಟದ ಆಚೆಗೆ ಎಸೆದು ಬಿಟ್ಟರು. ಇಂತಹ ಪರಿಸ್ಥಿತಿಯಲ್ಲಿ ಆ ತೋಟದ ಯಜಮಾನ ಏನು ಮಾಡುವನು? ಅವನು ಬಂದು ಆ ಗೇಣಿದಾರನನ್ನು ಸಂಹರಿಸಿ ತೋಟವನ್ನು ಬೇರೆ ಗೇಣಿದಾರರಿಗೆ ಒಪ್ಪಿಸುವನು. ಪವಿತ್ರ ಗ್ರಂಥದಲ್ಲಿ ಮನೆ ಕಟ್ಟುವವರು ಬೇಡವೆಂದು ಬೀಸಾಡಿದ ಕಲ್ಲೇ ಪ್ರಮುಖ ಮೂಲೆಗಲ್ಲಾಯಿತು. ಸರ್ವೇಶ್ವರಿಂದಲೇ ಆದ ಆ ಕಾರ್ಯ ನಮ್ಮ ಕಣ್ಣಿಗೆ ಅತ್ಯಂತ ಆಶ್ಚರ್ಯ ಎಂಬ ವಾಕ್ಯವನ್ನು ನೀವು ಓದಲಿಲ್ಲವೇ ಎಂದರು. ತಮ್ಮನ್ನು ಕುರಿತೇ ಸಾಮತಿಯನ್ನು ಹೇಳುತ್ತಿದ್ದಾರೆಂದು ಅರ್ಥ ಮಾಡಿಕೊಂಡ ಆ ಯಹೂದ್ಯ ಮುಖಂಡರು ಯೇಸುವನ್ನು ಹಿಡಿದು ಬಂಧಿಸಲು ಯತ್ನಿಸಿದರು. ಆದರೆ ಜನಸಮೂಹಕ್ಕೆ ಭಯಪಟ್ಟು ಅವರನ್ನು ಬಿಟ್ಟು ಹೋದರು. ನಮ್ಮ ಜೀವನದ ಆಧಾರವಾಗಿರುವ ಕ್ರಿಸ್ತರ ಸಂದೇಶವಿದು. ಪ್ರಿಯರಿಯ ಮಧ್ಯದ ದಿನವನ್ನು ನಮ್ಮಲ್ಲಿನ ಯೋಜನೆಗಳನ್ನು ಮಾಡಿದ ಆರ್ಥಿಕ ಪ್ರಯತ್ನ ಪ್ರಾರ್ಥನೆಗಳನ್ನು ಕೊರೋನಾ ಸೋಂಕಿನಿಂದ ಬಳಲುತ್ತಿರುವ ಎಲ್ಲ ಸಹೋದರ ಸಹೋದರಿಯರಿಗೆ ಕಾಡಿಗೆ ಅರ್ಪಿಸುವ ವೇಳೆಯಲ್ಲಿ ನನ್ನ ಮತ್ತು ನಿಮ್ಮ ಬಳಿ ಪಿತೃಗಳಿಗೆ ಆಗುವಂತೆ ಪ್ರಾರ್ಥಿಸೋಣ. ಪ್ರಭು ಸಂತ ಜಸ್ಟಿನವರ ಅತ್ಯಂತ ಪರಿಶ್ರಮದಿಂದ ಪ್ರತಿಪಾದಿಸಿದ ವಿಶ್ವಾಸದ ಈ ರಹಸ್ಯಗಳನ್ನು ನಾವು ಯೋಗ್ಯವಾಗಿ ಆಚರಿಸುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಅನುಮನಗಳನ್ನು ಸ್ವರ್ಗದೆಡೆಗೆ ಎತ್ತಿರಿ. ಪ್ರಭುದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭು ಪವಿತ್ರ ಪಿತರೇ ಸರ್ವಶಕ್ತರಾದ ದೇವರೇ, ನಾವೆಂದೆಂದೂ ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆ ಸಲ್ಲಿಸುವುದು ನಿಜವಾಗಿಯೂ ನ್ಯಾಯವಾಗಿದೆ, ನಮ್ಮ ಕರ್ತವ್ಯ ರಕ್ಷಣೆ ಆಗಿದೆ. ಏಕೆಂದರೆ ನಿಮ್ಮ ನಾಮವನ್ನು ಮಹಿಮೆಪಡಿಸಲು ಕ್ರಿಸ್ತರಂತೆ ನಿಮ್ಮ ಪುನೀತ ರಕ್ತಸಾಕ್ಷಿ ಜಸ್ಟಿನವರು ಸುರಿಸಿದ ರಕ್ತವು ನಿಮ್ಮ ಅತಿಶಯ ಕಾರ್ಯಗಳನ್ನು ತೋರ್ಪಡಿಸುತ್ತದೆ. ಹೀಗೆ ನಮ್ಮ ದುರ್ಬಲತೆಯಲ್ಲಿ ನಿಮ್ಮ ಶಕ್ತಿಯನ್ನು ಪರಿಪೂರ್ಣಗೊಳಿಸುತ್ತೀರಿ ಮತ್ತು ನೀವೇ ಸಾಕ್ಷಿ ನೀಡಲು ಬಲಹೀನರ ಮೇಲೆ ಶಕ್ತಿಯನ್ನು ನಮ್ಮ ಕ್ರಿಸ್ತರ ಮುಖಾಂತರ ದಯಪಾಲಿಸುತ್ತೀರಿ. ಆದ್ದರಿಂದ ಸ್ವರ್ಗದ
ಶಕ್ತರೊಂದಿಗೆ ಎದಲ್ಲಿ ನಿಮ್ಮ ನಿರಂತರವಾಗಿ ಆರಾಧಿಸುತ್ತವೆ ಹಾಗೂ ನಿಮ್ಮ ದಿವ್ಯ ಸನ್ನಿಧಿಯಲ್ಲಿ ನಿರಂತರವಾಗಿ ಘೋಷಿಸುತ್ತೇವೆ. ಪ್ರಭು ನೀವು ನಿಜವಾಗಿ ಪರಿಶುದ್ಧರು, ಸರ್ವಪರಿಶುದ್ಧಿಯೂ ನೀವೇ. ಈ ಗುಡಿಗಳ ಮೇಲೆ ನಿಮ್ಮ ಪವಿತ್ರಾತ್ಮರ ವರಗಳನ್ನು ಪ್ರಸನ್ನತೆಯಲ್ಲಿ ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಲೆಂದು ಪ್ರಾರ್ಥಿಸುತ್ತೇವೆ. ನಮಗಿವ ನಮ್ಮ ಪ್ರಭು ಯೇಸು ಕ್ರಿಸ್ತರ ಪೂಜ್ಯ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಯಚಿತ್ತ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಆಶೀರ್ವದಿಸಿ ಕುರಿತು ತಮ್ಮ ಶಿಷ್ಯರಿಗೆ ಕುರಿತು ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಕುಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಪವಿತ್ರ ಪಾನಪಾತ್ರ ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತಾ ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕುರಿತು ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಒಡಂಬಡಿಕೆಯ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಆದ್ದರಿಂದ ಪ್ರಭು ನಿಮ್ಮ ಸಂಬಂಧ ಸೇವಿಸಲು ನಮ್ಮ ಯೋಗಗಳನ್ನು ಪರಿಗಣಿಸಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಪುನರುತ್ಥಾನವನ್ನು ಆಚರಿಸಿದ ಜೀವ ರೊಟ್ಟಿಯನ್ನು ರಕ್ತ ಪಾತ್ರ ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲು ನಮ್ಮನ್ನು ಪವಿತ್ರಾತ್ಮವನ್ನು ಗೊಳಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಅಪ್ಪ ಪಿತನೇ, ನಿಮ್ಮ ವಿಶ್ವವ್ಯಾಪಿತ ಸ್ಮರಿಸಿಕೊಳ್ಳಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷರು ಪೀಠ ಬಚಾರವರೊಂದಿಗೂ ಸಕಲ ಯಾಜಕರೊಂದಿಗೆ ಅದರ ಪ್ರೀತಿಯ ಪರಿಪೂರ್ಣತೆ ಮುನ್ನಡೆಸಿರಿ. ಪ್ರಭು ಪುನರುತ್ಥಾನದ ವಿಶ್ವವಿದ್ರು ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ವ್ರತರಾದಿಯನ್ನು ಸ್ಮರಿಸಿಕೊಳ್ಳಿ. ಅವರು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ತಂದೆ ದೇವರೇ, ನಮ್ಮ ಮೇಲೆ ದಯೆ ತೋರಿರಿ. ದೇವರ ಪೂಜ್ಯ ತಾಯಿ ಕನ್ಯಾಮರಿ ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫ್ ಸ್ನಾನಿಕ ಯೋವಾನರು, ಪುನೀತ ಪ್ರೇಸ ಪೇತ್ರ ಪೌರು ಜೊತೆ ತೋಮಾಸನ ಜೇಮ್ಸ್ ಯೋವಾನರು, ಸಂತ ಮತ್ತಾಯ ಮಾರ್ಕ ಲೂಕಾಸ್, ವೆರ್ನಸ್ ಪೇತ್ರಸ್ ಪೀಟರ್ ಜೂಲಿಯಸ್ ಕ್ಲೇರಬ್ಬ, ಸಂತಾತ್ಮಕರು ಆರೋಗ್ಯರಾದ ಚಿನ್ನಪ್ಪರವರ ಐಗುಪ್ತ ದೇಶದ ಅಂತೋಣಿಯರು, ಸಂಬೃದ್ಧ ಅಗಸ್ತಿನ ಆಶೀರ್ವಾದ, ಸಂತವರೇ ಕ್ಲಾರೆಟ್, ಅಂತ್ಯೋಗಿಕ ಇಗ್ನಾಸಿ, ಫ್ರಾನ್ಸ್ ಮೇರಿ ಫ್ರಾನ್ಸಿಸ್ ಸೇಂಟ್ ಫ್ರಾನ್ಸಿಸ್, ಜಾನ್ ಮೆಲಿನ್ ಜಾನ್ ಪೀಟರ್ ಜಾನ್ ಬಾಸ್ಕೋ ಜೇನ್ ಜಾಬ್ ನಿಶಾಂತ್ ಜೆರಮಿ ಕ್ಲಿಯರ್ ಜನ್ವಾರಿಯಸ್, ಸಂತ ಜಸ್ಟಿನ್, संत जॉन क्रिसोस्टम जूलियन, द्वितीय जॉन पाल जॉन, St. Thomas Aquinas, Theodore Friedrich Nicholas, St. Francis, St. Peter Nicholas, St. Prodigy, St. Paul, who generally takes on Paris, Dominic, Thomas of Catherine Child, St. Francis the Gregory, St. Marigority, St. Gregory, St. Marigority, Nabis Margaret and Philip Petrovich Plastica, Lima and the Rose and Philip and Helen and Great and Benedict that become a called Chesilo, Kiria between Terence for Ethan and Fortuna, Alvin Margaret and Malavan, Magdalena Maria, St. Padre of the Padre, renewing the passion, the number of documents is eaten to Fabiola, St. Louis Gerard Vigilla, the birth of Bernadette, St. Louis, Sweet Bridget, the Mother Wage with the water, Sakra Santordigo, Namti with the Bagiola, Sudissima, the President of Kumari, Sister of Kathar, Ministry. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತಿ ತಂದೆಯಾದ ದೇವರೇ ಪವಿತ್ರಾತ್ಮ ಐಕ್ಯದಲ್ಲಿ ಸರ್ವಗೌರವ ಮಹಿಮೆ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ.
ಕ್ರಿಸ್ತರಾಗಿಂದ ಪ್ರೇರಿತರಾಗಿ ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ವಿಶ್ವದ ನಾವು ಪ್ರಾರ್ಥಿಸುವುದೇನೆಂದರೆ ಪ್ರಭು ಸಕಲ ಕೇಳುವುದನ್ನು ಪ್ರಾರ್ಥಿಸುತ್ತೇವೆ. ನಿಮ್ಮ ಕರುಣೆ ನೆರವನ್ನು ಪಡೆದ ಪಾಪದ ಬಿಡುಗಡೆಯಾಗಿ ಎಲ್ಲ ಸಮಸ್ಯೆಗಳಿಂದ ಸಂಕಟಗಳಿಂದ ಉಪದ್ರ ಸುರಕ್ಷಿತರಾಗಿ ನಮ್ಮ ಜೀವಮಾನಗಳಲ್ಲಿ ಶಾಂತಿಯಿಂದ ಕರುಣಿಸಲಿ. ನಾವು ಮೋಕ್ಷಾಂತವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಪ್ರಾರ್ಥಿಸುತ್ತೇವೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಆಜ್ಞೆಯ ಶಾಂತಿ ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ನೀವು ನೋಡಿದಿರಿ, ನಿಮ್ಮ ಅದರ ಭಕ್ತಿ ವಿಶ್ವಾಸ ವೀಕ್ಷಣೆ ಅದಕ್ಕೆ ನಿಮ್ಮ ಚಿತ್ತ ಪ್ರಕಾರ ಶಾಂತಿ ಪ್ರೀತಿ ವಿಶ್ವಾಸ ಆರೋಗ್ಯ ಜ್ಞಾನ ಪರಿಶುದ್ಧತೆಯನ್ನು ಅನುಗ್ರಹಿಸಿರಿ. ಯುಗಾಂತರಕ್ಕೂ ಜೀವಿಸಬೇಕಂತ ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಸಹೋದರ ಸಹೋದರಿಯರೇ, ಪರಸ್ಪರ ಶಾಂತಿಯನ್ನು ಕೋರೋಣ. ಕ್ರಿಸ್ತರ ಶಾಂತಿ ಲೋಕದ ಪಾಪಗಳನ್ನು ಪರಿಹರಿಸುವ ಈಗ ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ. ಕಟ್ಟುವವರು ಬೇಡವೆಂದು ನಿರಾಕರಿಸಿದ ಕಲ್ಲೇ ಮೂಲೆಗಲ್ಲಾಯಿತು. बड़े प्रभु यीशु क्रिस्त विनती के पास पहुंचने क्या भगवान के नाम में भाग्यवान करो. ನಾನು ನಿಮ್ಮೊಡನೆ ಇದ್ದಾಗ ಯೇಸು ಕ್ರಿಸ್ತರನ್ನು ಅದು ಶಿಲುಬೆಗೇರಿಸಲಾದ ಯೇಸುವನ್ನು ಹೊರತು ಬೇರೆ ಯಾವುದನ್ನು ಅರಿಯಲು ಆಶಿಸಲಿಲ್ಲ. ವಂದಿಸಿ ಪ್ರಾರ್ಥಿಸೋಣ. ಪ್ರಭು ಸ್ವರ್ಗೀಯ ಆಹಾರದಿಂದ ಪುನಶ್ಚೇತನಗೊಂಡ ನಾವು ರಕ್ತ ಸಾಕ್ಷಿಯಾದ ಸಂತ ಜಸ್ಟೀರವರ ಬೋಧನೆಗೆ ಗಮನ ಕೊಟ್ಟು ನಾವು ಸ್ವೀಕರಿಸಿದ ಕೊಡುಗೆಗಳಿಗೆ ಸದಾ ಕೃತಜ್ಞರಾಗಿ ಇರುವಂತೆ ದಯೆಯಿಂದ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ಸಂಶುದ್ಧ ದೇವರಾದ ಪಿತ ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಿ ನಡೆಸಿ ಕಾಪಾಡಲಿ. ಪ್ರಭು ಕ್ರಿಸ್ತರಿಂದ ಪಡೆದುಕೊಳ್ಳುವ ಶಕ್ತಿಯ ಸುಸಂದೇಶವನ್ನು ಎಲ್ಲರಲ್ಲಿ ಹಂಚಿಕೊಂಡು ಬಾಳಲು ಹೋಗಿ ಬನ್ನಿ. ಕ್ರಿಸ್ತರ ಶಾಂತಿ ಮತ್ತು ಪ್ರೀತಿ ನಿಮ್ಮಲ್ಲಿರಲಿ.